ನರಾದಿತ್ಯ ತೀರ್ಥ ಅಂತ ಮತ್ತೊಂದು ತೀರ್ಥ. ನರ ಅಂತಂದರೆ ಅರ್ಜುನ, ಆದಿತ್ಯ ಅಂತಂದರೆ ಸೂರ್ಯ. ಅರ್ಜುನ ತಾನು ಸಂಚಾರ ಕ್ರಮೇಣ ಅಲ್ಲಿಯ ಬಂದು ಸೂರ್ಯನನ್ನು ಆರಾಧನೆ ಮಾಡಿ ಪ್ರತಿಷ್ಠೆ ಮಾಡಿದ್ದಂತೆ. ಅಲ್ಲಿ ಈ ಇಬ್ಬರು, ಕೃಷ್ಣ ಅರ್ಜುನರು ಇಬ್ಬರೂ ಅಲ್ಲಿ ಬಂದರು ಅಂತ ತಿಳಿಸ್ತಾರೆ. ಇಬ್ಬರೂ ಸಹಿತ ಒಂದೊಂದು ಸೂರ್ಯನ ಪ್ರತಿಮೆಗಳನ್ನು ಆ ತೀರ್ಥದ ಬಳಿಯಲ್ಲಿ ತಾವು ಸ್ಥಾಪನೆಯನ್ನು ಮಾಡಿದರು ಅಂತ ಕಥೆಯನ್ನು ಹೇಳುತ್ತಾರೆ. ಈ ಸೂರ್ಯನ ಪ್ರತಿಮೆಗಳಾದರೂ ಎಲ್ಲಿದ್ವವು ಅದಕ್ಕೆ ಹೇಳ್ತಾರೆ, ಈ ಅರ್ಜುನ ತಾನು ಒಂದು ಸಂದರ್ಭದಲ್ಲಿ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಅಲ್ಲಿ ಎರಡು ಸೂರ್ಯನ ಪ್ರತಿಮೆಗಳನ್ನು ಬೇಡಿದನಂತೆ. ಅವರು ಅದನ್ನು ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕಾರ ಮಾಡಿಕೊಂಡು ಬಂದು ತಾನು ಈ ತೀರ್ಥದ ಬಳಿಯಲ್ಲಿ ಅದನ್ನು ಪ್ರತಿಷ್ಠೆ ಮಾಡ್ತಾ ಇದ್ದಾನೆ. ಕೃಷ್ಣನೂ ಒಂದು ಸೂರ್ಯ ಪ್ರತೀಕವನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದನಂತೆ. ಇಬ್ಬರು ಮಾಡಿರುವಂತಹ ಸೂರ್ಯನ ಸ್ತೋತ್ರವನ್ನು ಬಹಳ ವಿಸ್ತಾರವಾಗಿ ನಮಗೆ ಸ್ಕಂದ ಪುರಾಣ ಉಲ್ಲೇಖ ಮಾಡುತ್ತೆ. ಅರ್ಜುನ ಸೂರ್ಯನನ್ನು ಸ್ತೋತ್ರ ಮಾಡ್ತಾನೆ. ದ್ವೈಪಾಯನ ಪ್ರಭೃತಿಭಿ ಮುನಿಭಿ ಪುರಾಣೈ ಅಪೀತ ಸಾರಮಿಹ ಭಾತಿ ಜಗತ್ ಸಮಸ್ತಂ. ದೊಡ್ಡ ಸ್ತೋತ್ರ ಇದೆ, ಸುಮಾರು 50 ಶ್ಲೋಕಕ್ಕಿಂತಲೂ ಹೆಚ್ಚಿದೆ ಸ್ತೋತ್ರ ಇದು, ಅರ್ಜುನ ಮಾಡಿರುವಂತಹ ಸೂರ್ಯನ ಸ್ತೋತ್ರ. ಅದೇ ರೀತಿಯಲ್ಲಿ ಶ್ರೀಕೃಷ್ಣನೂ ಒಂದು ಸೂರ್ಯನನ್ನು ಪ್ರತಿಷ್ಠೆ ಮಾಡಿ ತಾನು ಸೂರ್ಯನ ಅಷ್ಟೋತ್ತರ ಅಂದರೆ 108 ನಾಮಗಳಿಂದ ಕೃಷ್ಣ ಸೂರ್ಯನನ್ನು ಸ್ತೋತ್ರ ಮಾಡಿದ ಅಂತ ಹೇಳಿದ್ದಾರೆ. ಸೂರ್ಯ ಅಂದರೆ ಮತ್ತೆ ಕೃಷ್ಣ ಸೂರ್ಯನಾರಾಯಣನೇ, ಸೂರ್ಯನ ಅಂತರ್ಯಾಮಿ ಆಗಿರತಕ್ಕಂಥ ಭಗವಂತನನ್ನು ಕೃಷ್ಣ ತಾನಲ್ಲಿ ಸ್ತೋತ್ರ ಮಾಡಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ 108 ನಾಮಗಳು, ಸೂರ್ಯಾಷ್ಟೋತ್ತರ ಶತನಾಮ ಸ್ತೋತ್ರ ನಮಗೆ ಈ ಪುರಾಣದಲ್ಲಿ ಬಂದಿದೆ. ಈ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಮುಂದೆ ಶಕ್ತಿಭೇದ ತೀರ್ಥ ಅಂತ ಮತ್ತೊಂದು ತೀರ್ಥವನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕೆ ಆ ಹೆಸರು ಬಂತು ಅಂತ ವ್ಯಾಸರು ಕೇಳಿದ್ದಕ್ಕೆ ಸನತ್ಕುಮಾರರು ಹೇಳ್ತಾ ಸನತ್ಕುಮಾರರು ಸ್ಕಂದನ ಉತ್ಪತ್ತಿಯ ಕಥೆಯನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ತಾರಕಾಸುರನಿಂದ ಎಲ್ಲ ದೇವತೆಗಳಿಗೆ ತುಂಬ ಬಾಧೆ ಉಂಟಾಗಿರುವಂತಹ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ತಾವು ರುದ್ರದೇವರನ್ನು ಪ್ರಾರ್ಥನೆ ಮಾಡಿದರಂತೆ. ನಿಮ್ಮಿಂದ ಒಬ್ಬ ಮಗ ಹುಟ್ಟಬೇಕು, ಅವನೇ ಈ ತಾರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ರುದ್ರದೇವರು ತಾವು ಪಾರ್ವತಿಯ ಜೊತೆಯಲ್ಲಿ ಏಕಾಂತದಲ್ಲಿರುವಾಗ ಕೆಲವು ದೇವತೆಗಳು ಹೋಗಿ ಅವರು ವಿಘ್ನವನ್ನು ಉಂಟು ಮಾಡುತ್ತಾರೆ. ಅದರಿಂದ ರುದ್ರದೇವರ ರೇತಃಪಾತವಾಗಿ ಅದನ್ನು ಅಗ್ನಿ ತಾನು ರುದ್ರದೇವರ ತೇಜಸ್ಸನ್ನು ಅಗ್ನಿ ಸ್ವೀಕಾರ ಮಾಡಿದ. ಅಗ್ನಿ ಅದೇ ರುದ್ರದೇವರ ಆ ಶಕ್ತಿಯನ್ನು ಪುನಃ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ. ಅದು ಗಂಗೆಗೂ ತಾಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಪೊದೆಯಲ್ಲಿ, ಒಂದು ಶರಸ್ತಂಭದಲ್ಲಿ ಅಂದರೆ ಒಂದು ಪೊದೆಯಲ್ಲಿ ಆ ಗಂಗೆ ಅದನ್ನು ತಾನು ವಿಸರ್ಜನೆ ಮಾಡುತ್ತಾಳೆ. ಆಗ 6 ಜನ ಕೃತ್ತಿಕಾ ನಕ್ಷತ್ರದ ದೇವತೆಗಳು ಏನು ಮಗುವಿಗೆ ಗಂಗೆ ತಾನು ಆ ವಿಸರ್ಜನೆ ರುದ್ರದೇವರ ಶಕ್ತಿಯನ್ನು ವಿಸರ್ಜನೆ ಮಾಡಿದ್ದಾಳೆ, ಒಂದು ಮಗುವಿನ ರೂಪ ತಾಳಿತ್ತದು. ಆಗ ಅವರು ಕೃತ್ತಿಕಾ ನಕ್ಷತ್ರದ ದೇವತೆಗಳು ಹಾಲು ಕೊಡಲಿಕ್ಕೆ ಅಂತ ಬಂದಾಗ 6 ಮುಖ ಮಾಡಿ ಸ್ವೀಕಾರ ಮಾಡಿದ. ಅದಕ್ಕೋಸ್ಕರ ಷಣ್ಮುಖ ಅಂತ ಹೆಸರಾಗ್ತಾ ಇದೆ. ಹೀಗೆ ಸ್ಕಂದನ ಉತ್ಪತ್ತಿಯನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಷಷ್ಠ್ಯಾಂಚ ಸ ಸಮುತ್ಥಿತಃ. ಸ್ಕಂದನ ಚರಿತ್ರೆ ಹೇಳ್ತಾರೆ. ಅನಂತರದಲ್ಲಿ ಅಗಸ್ತ್ಯೇಶ್ವರ ತೀರ್ಥ, ಅಭಯೇಶ್ವರ ತೀರ್ಥ, ಪಟ್ಟಬಂಧೇಶ್ವರ ತೀರ್ಥ ಇದೆಲ್ಲವನ್ನು ಹೇಳ್ತಾ ಅಂಧಕಾಸುರನ ಸಂಹಾರದ ಕಥೆಯನ್ನು ತಿಳಿಸಿಕೊಡ್ತಾ ಈ ಪ್ರಸಂಗದಲ್ಲಿ ಏನು ಆ ಪಟ್ಟಣಕ್ಕೆ 7 ಹೆಸರಿದೆ ಅಂತ ಹಿಂದೆ ಉಲ್ಲೇಖ ಮಾಡಿದ್ದೆ ಉಜ್ಜಯಿನಿಗೆ. ಆ ಹೆಸರುಗಳು ಯಾಕೆ ಬಂತು ಅನ್ನುವಂಥ ಒಂದು ಕಾರಣವನ್ನು ಸಹಿತ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪುರಾರಾಜ ಬಭೂವ ಕಿಲ ಚಾಂಧಕಃ. ಅಂಧಕ ಅನ್ನತಕ್ಕಂಥ ಅಸುರ ಎಲ್ಲ ದೇವತೆಗಳಿಗೆ ಬಾಧೆ ಕೊಡ್ತಿದ್ದ. ಅವನ ಮಗ ಒಬ್ಬನಿದ್ದಾನಂತೆ, ಚನಕ ಅಂತ ಅವನ ಹೆಸರು. ಚನಕನಂತಹ ಒಬ್ಬ ದಾನವ. ತಾನು ಇಂದ್ರದೇವರ ಜೊತೆ ಯುದ್ಧಕ್ಕೆ ಅಂತ ಬರ್ತಾನೆ. ಇಂದ್ರದೇವರು ಈ ಚನಕನನ್ನು ಸಂಹಾರ ಮಾಡಿದರು. ಆದರೆ ಸಂಹಾರ ಆದ ಮೇಲೆ ಇಂದ್ರದೇವರಿಗೆ ಭಯ ಶುರುವಾಯಿತಂತೆ. ಯಾಕಂದರೆ ಅಂಧಕನ ಮಗ ಅವ ಚನಕ ಅನ್ನುವಂಥವ. ಎಲ್ಲಿ ಈ ಅಂಧಕಾಸುರ ತನ್ನ ಮೇಲೆ ಯುದ್ಧಕ್ಕೆ ಬರ್ತಾನೋ ಅಂತ ಇಂದ್ರದೇವರು ತುಂಬ ಭಯಗ್ರಸ್ತರಾಗಿ ಅಲ್ಲಿಂದ
ರುದ್ರದೇವರ ಬಳಿಗೆ ಬಂದು ಕ್ಷೋಭಯಂಶ್ಚಾಲಯನ್ ಸರ್ವಾನ್ ರುದ್ರದೇವರ ಬಳಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗ ರುದ್ರದೇವರು ಅಭಯ ಪ್ರದಾನ ಮಾಡಿದರಂತೆ. ಚಿಂತೆ ಮಾಡಬೇಡ, ನಾನು ನೋಡಿಕೊಳ್ತೇನೆ ಅಂತ ಇಂದ್ರದೇವರಿಗೆ ಅಭಯ ಪ್ರದಾನವನ್ನು ಮಾಡಿ ತಾವು ಆ ಅಂಧಕಾಸುರನನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಒಂದು ತೀರ್ಥದಲ್ಲಿ ಬಂದು ನೆಲೆಸಿರುವುದಕ್ಕೋಸ್ಕರವಾಗಿ ಆ ತೀರ್ಥಕ್ಕೆ ದೇವತೀರ್ಥ ಅನ್ನುವಂಥ ಹೆಸರು ಬರ್ತಾ ಇದೆ. ಮತ್ತು ಅಂಜಾರೇಶ್ವರ ತೀರ್ಥ ಅಂತ ಮತ್ತೊಂದು ಹೆಸರು ಹೇಳುತ್ತಾರೆ. ಅನೇಕ ಕಥೆಗಳು ಬಂದಿದ್ದಾವೆ. ಅಂಧಕನ ಚರಿತ್ರೆಯನ್ನು ತುಂಬ ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾರೆ ಈ ಪುರಾಣದಲ್ಲಿ. ಈ ಅಂಧಕನನ್ನು ಸಂಹಾರ ಮಾಡುವಾಗ ಒಂದು ವಿಚಿತ್ರವಾದ ಘಟನೆ ನಡೀತದಂತೆ. ಅಂಧಕನನ್ನು ರುದ್ರದೇವರು ತಮ್ಮ ತ್ರಿಶೂಲದಿಂದ ಚುಚ್ಚುವಾಗ ಅವನ ರಕ್ತದ ಬಿಂದುಗಳು ನೆಲದ ಮೇಲೆ ಬೀಳುತ್ತವೆ. ಒಂದೊಂದು ರಕ್ತ ಬಿಂದು ಬಿದ್ದ ಹಾಗೆ ಅಲ್ಲಿ ಒಂದು ದುಷ್ಟಶಕ್ತಿ ಹುಟ್ಟಿ ಬರ್ತಿತ್ತಂತೆ. ಆ ಅನೇಕ ಜನ ಯೋಗಿನಿಯರು ಅವರೆಲ್ಲ ಹುಟ್ಟಿ ಬಂದು ಅವರು ಮತ್ತು ಪುನಃ ದೇವತೆಗಳ ಮೇಲೆ ಯುದ್ಧಕ್ಕೆ ಬರ್ತಿದ್ರಂತೆ. ಅಂತಹ ಸಂದರ್ಭದಲ್ಲಿ ರುದ್ರದೇವರು ನೋಡಿ ತಾವು ಕೆಲವು ಈ ಮಾತೃ ದೇವತೆಗಳು ಅಂತ ಕೆಲವು ದೇವತೆಗಳಿದ್ದಾರೆ, ಅವರಿಗೆ ಆದೇಶ ಮಾಡುತ್ತಾರೆ, ಆ ಅಂಧಕನ ಜೊತೆ ನಾನು ಯುದ್ಧ ಮಾಡುವಾಗ ಅವನ ಒಂದು ಬಿಂದು ರಕ್ತದ ಹನಿಯೂ ಸಹಿತ ನೆಲದ ಮೇಲೆ ಬೀಳಬಾರದು, ಆ ರೀತಿ ನೀವು ಎಲ್ಲವನ್ನು ರಕ್ತವನ್ನು ಪಾನ ಮಾಡಿಬಿಡಿ. ಹೀಗೆ ಹೇಳಿದಾಗ ಮಾತೃಕ ದೇವತೆಗಳು ಅದೇ ರೀತಿಯಲ್ಲೇ ಮಾಡ್ತಾ ಇದ್ದಾರೆ. ಹೀಗೆ ಅಂಧಕನ ಚರಿತ್ರೆ ಎಲ್ಲ ತುಂಬ ಹೇಳಿದ್ದಾರೆ ಇಲ್ಲಿ. ಅಂಧಕ ಮಾಡಿರುವಂತಹ ಶಿವನ ಸ್ತೋತ್ರವನ್ನು ವರ್ಣನೆ ಮಾಡುತ್ತಾರೆ ಮಧ್ಯದಲ್ಲಿ. ಅಂಧಕಾಸುರ ಮಥನ, ಅಂಧಕಾಸುರನನ್ನು ಮಥನ ಮಾಡಿರುವವ ಅಂತ ಅಂದರೆ ತುಂಬ ರುದ್ರದೇವರ ಮಹಾತ್ಮ್ಯ. ಆ ಒಂದು ವಿಶೇಷಣದಲ್ಲಿ ರುದ್ರದೇವರನ್ನು ತುಂಬ ಸ್ತೋತ್ರ ಮಾಡಿದ್ದಾರೆ. ಅನಂತರದಲ್ಲಿ ಚನಚಶೃಂಗ ಅಂತ ಆ ಅವಂತಿ ಪಟ್ಟಣಕ್ಕೆ ಹೆಸರಿದೆ. ಅದು ಯಾಕೆ ಆ ಹೆಸರು ಬಂತು ಅಂತ ಪ್ರಶ್ನೆ ಬಂದದ್ದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಭವಾಭ್ಯಾಂ ಹೇಮಶೃಂಗೇತಿ ಯಸ್ಮಾಚ್ಚ ಸಮುದೀರಿತ. ಆ ಏನು ಪಟ್ಟಣ ಇದೆ, ದಿವ್ಯವಾದ ಭಂಡಾರದ ಶಿಖರಗಳಿಂದ ಕೂಡಿರುವ ಅನೇಕ ಭವನಗಳು ಅಲ್ಲಿದ್ದಾವೆ. ಅದಕ್ಕೋಸ್ಕರವಾಗಿ ಆ ಪಟ್ಟಣಕ್ಕೆ ಚನಚಶೃಂಗ ಅಂತ ಅದಕ್ಕೆ ಹೆಸರು ಬರ್ತಾ ಇದೆ. ಹಾಗೆ ಕುಶಸ್ಥಲಿ ಅಂತ ಮತ್ತೊಂದು ಹೆಸರಿದೆ ಅಂತೆ ಉಜ್ಜಯಿನಿಗೆ. ಆ ಹೆಸರು ಯಾಕೆ ಬಂತು ಅಂದಾಗ ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಇರುವಂತಹ ಸಂದರ್ಭದಲ್ಲಿ ಎಷ್ಟು ಕಾಲಕ್ಕೂ ಜಯ ಅನ್ನೋದು ನಿಶ್ಚಯ ಆಗಲೇ ಇಲ್ಲ. ಅವರಿಬ್ಬರೂ ಒಂದೇ ರೀತಿಯಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯಾರ್ದು ಜಯ ಯಾರ್ದು ಪರಾಜಯ ಅಂತ ಗೊತ್ತಾಗಲೇ ಇಲ್ವಂತ. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಹೋಗಿ ನಾರಾಯಣನನ್ನು ಪ್ರಾರ್ಥನೆ ಮಾಡುತ್ತಾರೆ, ನೀನು ಅವತಾರವನ್ನು ಮಾಡಿ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ. ಆಗ ಪರಮಾತ್ಮ ಕೇಳಿದಂತೆ, ನಾನು ಎಲ್ಲಿ ಬರಲಿ, ಭೂಮಿಯಲ್ಲಿ ಅಂತ ಕೇಳಿದಾಗ ಬ್ರಹ್ಮದೇವರು ದರ್ಭೆಯಿಂದ ಈ ಅವಂತಿ ಸ್ಥಾನವನ್ನು ತೋರಿಸಿಕೊಟ್ರಂತೆ. ಅರ್ಥಾತ್ ಈ ಉಜ್ಜಯಿನಿಯನ್ನು ದರ್ಭೆಯಿಂದ ಸೂಚನೆ ಮಾಡಿದರಂತೆ, ಇಂಥ ಕಡೆ ನೀನು ಬಂದು ದೈತ್ಯರನ್ನು ಸಂಹಾರ ಮಾಡು. ಅದು ತಟ್ಟಂತೆ ಭಗವಂತ ಆ ಪ್ರದೇಶದಲ್ಲಿ ತಾನು ಕಾಣಿಸಿಕೊಂಡು ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ. ಹೀಗೆ ಅದು ದರ್ಭೆಯಿಂದ ಸೂಚಿತವಾದ ಸ್ಥಳ. ದರ್ಭೆಗೆ ಕುಶ ಅಂತ ಹೆಸರು ಸಂಸ್ಕೃತದಲ್ಲಿ. ಅದಕ್ಕೋಸ್ಕರ ಕುಶಸ್ಥಲಿ ಅಂತ ಅದು ಪ್ರಸಿದ್ಧವಾಗ್ತಾ ಇದೆ. ಇನ್ನು ಅವಂತಿ ಅಂತ ಯಾಕೆ ಹೆಸರು ಬಂತು, ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಜಿತ್ವಾಸುರಾನ್ ಮಹಾದುಷ್ಟಾನ್. ಈ ಪಟ್ಟಣ ಏನಿದೆ ಸದಾ ಕಾಲದಲ್ಲಿಯೂ ಎಲ್ಲ ಸಜ್ಜನರಿಗೂ ಆವಾಸ ಸ್ಥಾನವಾಗಿರುವಂತಹದ್ದು. ಭಗವಂತ ರುದ್ರದೇವರು ಸದಾ ಕಾಲದಲ್ಲಿ ಈ ಪಟ್ಟಣದಲ್ಲೇ ನೆಲೆಸಿರ್ತಾರೆ. ಅದಕ್ಕೋಸ್ಕರ ಉಜ್ಜಯಿನಿಗೆ ಅವಂತಿ ಅನ್ನುವಂಥ ಹೆಸರಿದೆ. ಅವ ಅಂತಂದರೆ ಅವ ಪ್ರವೇಶನೆ ಅಂತ. ಪ್ರವೇಶ ಮಾಡುವುದು ಒಂದರ್ಥ, ರಕ್ಷಣೆ ಮಾಡುವುದು ಅಂತ ಇನ್ನೊಂದು ಅರ್ಥ ಇದೆ. ಆ ಎರಡು ಅರ್ಥದಲ್ಲಿಯೂ ಈ ಪಟ್ಟಣ ಅವಂತಿ ಅಂತ ಪ್ರಸಿದ್ಧವಾಗಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಉಜ್ಜಯಿನಿ ಅಂತ ಯಾಕೆ ಹೆಸರು? ಈ ಉಜ್ಜಯಿನಿ ಅನ್ನೋ ಹೆಸರು ಇವತ್ತಿಯೂ ಸಹಿತ ಉಳಿದಿದೆ. ಹಿಂದೆ ಹೇಳಿರುವ ಹೆಸರುಗಳೆಲ್ಲ ನಮಗೆ ಮರೆತರೂ ಸಹಿತ ಕಾಲಕ್ರಮೇಣ ಈ ಉಜ್ಜಯಿನಿ ಅನ್ನುವಂಥ ಹೆಸರು ಇವತ್ತಿಯೂ ಸಹಿತ ಉಳ್ಕೊಂಡಿದೆ. ಯಾಕೆ ಆ ಹೆಸರು ಬಂತು ಅಂತ ಪ್ರಶ್ನೆ ಬಂದದ್ದಕ್ಕೆ ಕಾರಣವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನತೇಷಾಂ ದುಷ್ಕೃತಂ ಕಿಂಚಿತ್. ರುದ್ರದೇವರು
ತಾವು ಆ ಒಂದು ಪ್ರದೇಶದಲ್ಲಿ ಒಂದು ಅನೇಕ ಜನ ದೈತ್ಯರನ್ನು ತಾವು ಗೆದ್ದರಂತೆ. ಅದಕ್ಕೋಸ್ಕರ ಉತ್ ಜಯಿನಿ, ಜಯ ಅಂತಂದರೆ ಜಯವನ್ನು ತಂದುಕೊಟ್ಟಿರುವಂತಹ ಕ್ಷೇತ್ರ ಅದು. ರುದ್ರದೇವರಿಯ ಜಯ ಆಯಿತು ಆ ಒಂದು ಪ್ರದೇಶದಲ್ಲಿ. ಅದಕ್ಕೋಸ್ಕರವಾಗಿ ಅದು ಉಜ್ಜಯಿನಿ ಅಂತ ಪ್ರಸಿದ್ಧವಾಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಉಜ್ಜಿತೋ ದಾನವೋ ಯಸ್ಮಾತ್ ತ್ರೈಲೋಕ್ಯಂ ಸ್ಥಾಪಿತಂ ಯತಃ. ಉತ್ ಜಿತಃ, ದಾನವರನ್ನು ಸೋಲಿಸಿರುವಂಥ ಕ್ಷೇತ್ರ, ಆ ಅರ್ಥದಲ್ಲಿ ಉಜ್ಜಯಿನಿ. ಇನ್ನು ಅದೇ ಉಜ್ಜಯಿನಿಗೆ ಇನ್ನೊಂದು ಹೆಸರು ಪದ್ಮಾವತಿ ಅಂತ ಇದೆ ಅಂತ. ಅದು ಯಾಕೆ ಆ ಹೆಸರು ಬಂತು ಅಂತ ಕೇಳಿದ್ದಕ್ಕೆ ಉಜ್ಜಯಿನೀಂ ಸಮಾಸಾದ್ಯ, ಸಮುದ್ರ ಮಥನದ ಕಥೆಯನ್ನೆಲ್ಲ ಇಲ್ಲಿ ತಿಳಿಸಿಕೊಡ್ತಾರೆ. ಕಥೆಯೆಲ್ಲ ಪ್ರಸಿದ್ಧ, ನಾನು ಅದನ್ನು ಹೆಚ್ಚು ಹೇಳುವುದಿಲ್ಲ. ದೇವತೆಗಳೆಲ್ಲ ದಾನವರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಂಡು ಸಮುದ್ರವನ್ನು ಮಥನ ಮಾಡಿದರು. ಅಲ್ಲಿ ಅನೇಕ ರತ್ನಗಳು ದೇವತೆಗಳಿಗೆ ಸಿಕ್ತು. ಆ ರತ್ನಗಳನ್ನು ತಂದು ದೇವತೆಗಳು ಈ ಒಂದು ಪಟ್ಟಣದಲ್ಲಿ ಇಟ್ಟು ಪದ್ಮಾಯಾಶ್ಚ ನಿವಾಸೇನ, ಈ ಪಟ್ಟಣದಲ್ಲಿ ಅನೇಕ ರತ್ನಗಳನ್ನು ತಂದು ತಾವು ಸ್ಥಾಪನೆ ಮಾಡಿದರಂತೆ. ಹಾಗಾಗಿ ತುಂಬ ಸಂಪತ್ತು ಅಲ್ಲಿರೋಣದರಿಂದ ಲಕ್ಷ್ಮೀದೇವಿ ತಾನೊಂದು ರೂಪದಿಂದ ಬಂದು ಅಲ್ಲಿ ನೆಲೆಸಿದ್ಲು. ಲಕ್ಷ್ಮೀದೇವಿಗೆ ಪದ್ಮ ಅಂತ ಹೆಸರು. ಅದಕ್ಕೋಸ್ಕರ ಆ ಪಟ್ಟಣಕ್ಕೆ ಪದ್ಮಾವತಿ ಅನ್ನುವಂತಹ ಒಂದು ನಾಮ. ಲಕ್ಷ್ಮೀದೇವಿ ಆ ಪಟ್ಟಣಕ್ಕೆ ಬಂದು ಅಲ್ಲಿ ನೆಲೆಸಿರೋಣದರಿಂದ, ದೇವತೆಗಳು ರತ್ನ ತಂದಿಟ್ಟಿರೋದರಿಂದ ಲಕ್ಷ್ಮೀದೇವಿ ಅಲ್ಲಿ ಬಂದು ನೆಲೆಸಿದ್ದಾಳಂತ.